ಹೇಳ್ದಾಗ ಇವಾಗ ಸ್ವಲ್ಪ ಧೈರ್ಯ ಬರ್ತದೆ. ಬಿಕಾಸ್ ವೆನ್ ಯು ಸೆಡ್ ಇಟ್ ವೋಂಟ್ ಬಿಕಮ್ ಅ ಭೂತ, ಬಟ್ ಆ ಭೂತನ ಪಡುಗಿಸೋ ಶಕ್ತಿ ಗೊತ್ತಿರ ಅದೇ ಭಗವಂತನಾಗಿ ಕನ್ವರ್ಟ್ ಆಗ್ಬೋದು ಅಂತ ವಾಟ್ ಯು ಸೆಡ್. ದಟ್ ದಿಸ್ ಆಲ್ಸೋ ರಿಮೈಂಡ್ಸ್ ಮಿ ಆಫ್ ಒನ್ ಪರ್ಟಿಕ್ಯುಲರ್ ಸ್ಟೋರಿ. USA ನಲ್ಲಿ ಯಾವುದೋ ಒಂದು ತಾಯಿ ಮಾಡಿ ಯೂಸ್ ವಿತ್ ಹೆಲ್ಪ್ ಆಫ್ ಚಾಟ್ GPT ಏನ್ ಮಾಡಿದಾರೆ ಅಂದ್ರೆ, ಒಬ್ಬ ಮಗನ್ ಏನೋ ಪ್ರಾಬ್ಲಮ್ ಇತ್ತು, ಹಲ್ಲು ನೋವಾಗಿ, ಕಾಲೇನೋ ವಾಸ್ ನಾಟ್ ಏಬಲ್ ಟು ವಾಕ್ ಪ್ರಾಪರ್ಲಿ. ಅವರು ಫಸ್ಟ್ ಡೆಂಟಿಸ್ಟ್ ಡಾಕ್ಟರ್ ಹತ್ರ ಹೋಗ್ತಾರೆ, ಎಲ್ಲ ರಿಪೋರ್ಟ್ ಎಲ್ಲ ಟೆಸ್ಟ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಹಾಗೆ ಅವರು ಇನ್ನೊಬ್ರು ಕಾಲ್ ಡಾಕ್ಟರ್ ಹತ್ರ ಹೋಗ್ತಾರೆ, ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಹಂಗೆ 17 ಡಾಕ್ಟರ್ಸ್ ಹತ್ರ ಹೋಗ್ತಾರೆ, 17 ಡಾಕ್ಟರ್ ಏನು ಪ್ರಾಬ್ಲಮ್ ಇಲ್ಲ ಅಂದಾಗ ಅವ್ರ ತಾಯಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ. ಒಂದ್ಸತಿ ಟ್ರೈ ಮಾಡ್ಬಿಟ್ಟು ಆ 17 ಡಾಕ್ಟರ್ ರಿಪೋರ್ಟ್ ನ ತೆಗೆದು ಚಾಟ್ ಜಿಪಿಟಿಗೆ ಹಾಕ್ತಾರೆ. ಅದಕ್ಕೆ ಹಾಕಿದಾಗ ಶಿ ಗೆಟ್ಸ್ ಟು ನೋ ಮಗುಗೆ ಟೆಥರ್ಡ್ ಸಿಂಡ್ರೋಮ್ ಅಂತ ಒಂದು ಇದೆ, ನ್ಯೂರೋಲಜಿಕಲ್ ಡಿಸೀಸ್. ಇಟ್ ಇಸ್ ಏಬಲ್ ಟು ಪಿಕ್ ಇಟ್ ಅಪ್. ಅಂದ್ರೆ ಯಾವ್ದೋ ಒಂದು ಮೂಲೆಯಲ್ಲಿ ಇಷ್ಟೆಲ್ಲ ಡೇಟಾಗಳನ್ನ ತಗೊಂಡು ಮಾಡಿರ್ತಾರೆ. ಅದು ನನ್ಗೆ ಹೆಂಗ್ ಅನ್ಸ್ತು ಅಂದ್ರೆ, ಮೊನ್ನೆ ಇವನ್ ಹೌ ಮೆಡಿಕಲ್ ಸೈನ್ಸ್ ಅಲ್ಲಿ AI ಬಂದಿದೆ ಅಂದ್ರೆ, ಈಗ ನಾನು ಹೆಲ್ತ್ ಅಂಡ್ ಗ್ಲೋಗೆ ಹೋಗಿದ್ದೆ, ಅವರು ಸರ್ ನಿಮ್ಗೆ ಇದು ಪ್ರಾಬ್ಲಮ್ ಇದೆ ಅನ್ಬಿಟ್ಟು ಅವ್ರು, ನಾನು ಮೇಡಮ್ ಇದೆಲ್ಲ ನೀವು ಮಾರ್ಕೆಟಿಂಗ್ ಹೇಳ್ತೀರಾ, ಸುಮ್ಮನೆ ಯಾವ್ದೋ ಒಂದು ಕ್ರೀಮ್ ಕೊಡಿ ಫೇಸ್ ವಾಶ್ಗೆ ಅನ್ಬಿಟ್ಟು ಬಂದು, ಇಲ್ಲ ಸರ್ ಒಂದ್ ನಿಮಿಷ ನಿಂತ್ಕೊಂಡು ಅನ್ಬಿಟ್ಟು ದೇ ಟುಕ್ ಅ ಪಿಕ್. ಆ ಪಿಕ್ ಅಲ್ಲಿ ನಮ್ದು ಟ್ಯಾನ್ ಎಷ್ಟು % ಇದೆ, ನಾವು ನೈಟ್ ಕ್ರೀಮ್ ಹಾಕ್ತೀವಾ, ಫುಲ್ ಶಾಕ್ ಆಯ್ತು. ಆಮೇಲೆ ವೆನ್ ಐ ವಾಸ್ ರಿಸರ್ಚಿಂಗ್ ಫಾರ್ ದಿಸ್ ವಿ ಗಾಟ್ ಟು ನೋ ಮಿರಾಯ್ ಅಂತ ಒಂದು ಕಂಪನಿ ಇದೆ ವಿಚ್ ದೇ ಹ್ಯಾವ್ ಸ್ಟಾರ್ಟೆಡ್ ಟು ಐಡೆಂಟಿಫೈ. 5 ವರ್ಷ ಮುಂಚೆನೆ ಬ್ರೆಸ್ಟ್ ಸ್ಕ್ಯಾನ್ ಮಾಡಿ ದೇ ಬಿ ಏಬಲ್ ಟು ಐಡೆಂಟಿಫೈ ವೆದರ್ ಅದು ಕ್ಯಾನ್ಸರ್ ಆಗೋ ಸ್ಟೇಜ್ ಅಲ್ಲಿ ಇದೆಯೋ ಇಲ್ವೋ ಅಂತ. ಇವನ್ ಇಂಡಿಯಾದಲ್ಲೂ ಸ್ಯಾಟಿನ್ ಟೆಕ್ ಅಂತ ಒಂದು ಕಂಪನಿ ದೇ ಸ್ಟಾರ್ಟೆಡ್ ಟು ಐಡೆಂಟಿಫೈ ಸರ್ವಿಕಲ್ ಕ್ಯಾನ್ಸರ್ ಮಚ್ ಮೋರ್ 5 years. ನೀವು ಫೋಟೋಸ್ ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನ ಹಾಕಿದ ತಕ್ಷಣ ದೇ ವಿಲ್ ಡೂ ಇಟ್. ದೆನ್ ವಿ ರಿಯಲೈಸ್ಡ್ ಸಚ್ ಅ ಗ್ರೇಟ್ ಥಿಂಗ್. ಸೊ ಈ ತರ ಎಷ್ಟೋ ವಿಷಯದಲ್ಲಿ ವಿ ಹ್ಯಾವ್ ಬೀನ್, AI ಹ್ಯಾಸ್ ಬಿಕಮ್ ಹೆಲ್ಪ್. ಇವನ್ ಡಾಕ್ಟರ್ಸ್ ಹ್ಯಾವ್ ಬೀನ್ ಯೂಸಿಂಗ್ ಇಟ್ ಎವ್ರಿವೇರ್. ಇದು ಹೆಲ್ತ್ ವೈಸ್ ಆಯ್ತು. ಸೊ ಈ ತರ ಯಾವ್ಯಾವ ಕಡೆ ವಿ ಹ್ಯಾವ್ ಬೀನ್ ಯೂಸಿಂಗ್ ಅಂಡ್ ಇಟ್ಸ್ ಹೆಲ್ಪ್ಫುಲ್, ವಿಚ್ ಇಸ್ ಕರೆಂಟ್ಲಿ ವಿಚ್ ಇಸ್ ಬೀನ್ ಯೂಸ್ಡ್. ನಾವು ಯಾವ್ಯಾವ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ, ಎನಾರ್ಮಸ್ ಡೇಟಾನ ಸ್ಕ್ಯಾನ್ ಮಾಡಿ ಒಂದು ಡಯಾಗ್ನೋಸಿಸ್ ಹೇಳ್ಬೇಕಲ್ಲ. ಈಗ ನೀವು ಮೆಡಿಕಲ್ ಓದೋರ ಟೆಕ್ಸ್ಟ್ ಬುಕ್ಗಳನ್ನ ನೋಡಿ, ಇಟ್ ಈಸ್ ನಾಟ್ ನಾರ್ಮಲ್. ಅಂದ್ರೆ ಇಟ್ಸ್ ನಾಟ್ ಹ್ಯೂಮನ್ ಆಲ್ಸೋ. ಇಷ್ಟಿಷ್ಟು ದಪ್ಪ ಟೆಕ್ಸ್ಟ್ ಬುಕ್ ಏನು ಪ್ರತಿಯೊಂದು. ಇವಾಗ ಒಬ್ಬರು ನ್ಯೂರೋ ಸರ್ಜನ್ ಇದ್ದಾರೆ, ಅಥವಾ ಈ ಬ್ರೇನ್ ಅರ್ಥ ಮಾಡ್ಕೊಳಕ್ ಇರೋ ಡಾಕ್ಟರ್ಗಳಿರ್ತಾರೆ ಅಂದ್ರೆ, ಅವರು ನಮ್ಮ ದೇಹದಲ್ಲೇ ಎಷ್ಟು ಮಿಲಿಯನ್ಸ್ ಆಫ್ ನ್ಯೂರಾನ್ಸ್ ಇದೆ ಅಲ್ವಾ, ಅದರ ಒಂದೊಂದು ಕೆಲಸವನ್ನು ಒಂದೊಂದು ನ್ಯೂರಾನ್ ಒಂದೊಂದು ಕೆಲಸ ಮಾಡುತ್ತೆ ಅನ್ನೋದಾದ್ರೆ, ಆ ಮಿಲಿಯನ್ಸ್ ನ ನೀವು ಹೇಗೆ, ಈ ಮಷೀನ್ ಅನ್ನೋದು ಇದಕ್ಕೆ ಡೇಟಾ ಕೊಟ್ಟಷ್ಟು ಸುಸ್ತಾಗಲ್ಲ. ನನಗೆ 12 ಗಂಟೆ ಓದಿದ್ರೆ ಸುಸ್ತಾಗೋಗುತ್ತೆ, ಅಯ್ಯೋ ಇದ್ರ ಮೇಲೆ ನನ್ಗಾಗಲ್ಲ, ನನಗೊಂದು ಸ್ವಿಚ್ ಆಫ್ ಟೈಮ್ ಬೇಕು ಅಂತ. ಬಟ್ ಎಲ್ಲೆಲ್ಲಿ ಸಿಕ್ಕಾಪಟ್ಟೆ ಡೇಟಾವನ್ನ ಸ್ಕ್ಯಾನ್ ಮಾಡಿ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಫಾರ್ ಎಕ್ಸಾಂಪಲ್ ಮೆಡಿಕಲ್ ಫೀಲ್ಡ್ ಅಂದ್ರೆ, ಮಷೀನ್ ಹೇಳಿದನ್ನೆಲ್ಲ ನಾವು ನಂಬಿಡಲ್ಲ. ಯಾರೋ ಒಬ್ಬ ಡಾಕ್ಟ್ರು AI ನ ಯೂಸ್ ಮಾಡ್ತಾ ಇದಾರೆ, ಅಥವಾ ಏನೋ ಒಂದು ಏಡ್ ನ ಯೂಸ್ ಮಾಡ್ತಿರೋ ಗೂಗಲ್ ಮಾಡ್ತಾರೆ ಅಂದ್ರೆ ನಮ್ಗೊಂದು ಸಣ್ಣ ಡೌಟ್ ಹೊಡೆಯುತ್ತೆ, ಈ ಮನುಷ್ಯ ನಿಜವಾಗ್ಲೂ ಡಾಕ್ಟ್ರಾ ಇಲ್ವಾ ಅಂತ. ಬಟ್ ನಾನು ಹೇಳ್ತಾ ಇರೋದು, ಇಷ್ಟು 17 ಡಾಕ್ಟರ್ಗಳು, ವಾಟ್ ಎವರ್ ಯು ಸೆಡ್, ಇಫ್ ಇಟ್ ಇಸ್ ಟ್ರೂ, 17 ಡಾಕ್ಟರ್ಗಳ ರಿಪೋರ್ಟ್ಸ್ ಓದಕ್ಕೆ ನಿಮ್ಗೆ ಅರ್ಥ ಆಗಲ್ಲ, ಸಿಂಪ್ಲಿಫೈ ಮಾಡಕ್ ಗೊತ್ತಾಗಲ್ಲ, ಇನ್ನೊಂದು ಡಾಕ್ಟರ್ ಹತ್ರನೇ ಹೋಗ್ಬೇಕು. ಪ್ರಾಯಶಃ ಆ ಡೇಟಾ ಸ್ಕ್ಯಾನಿಂಗ್ಗೆ ತಗೊಳ್ಳೋ ಅರ್ಧ ಗಂಟೆ ಆ ಮಷೀನ್ ಕ್ಯಾನ್ ಟೇಕ್ ಅಬೌಟ್ 2 to 3 minutes. ಸೊ ಆ ವಿಚಾರಗಳಲ್ಲಿ ಟು ಏಡ್ ಅಂದ್ರೆ, ಇವಾಗ ಈ 10 ರಿಪೋರ್ಟ್ಗಳನ್ನ ಓದಿ ಗಿವ್ ಮಿ ದ ಸಮ್ಮರಿ ರಾದರ್ ದೆನ್ ಅದಕ್ಕೊಂದು ಅಸಿಸ್ಟೆಂಟ್ ನ ಇಟ್ಕೊಳ್ಳೋ ಬದಲು. ಎರಡನೇದು, ಈ ಲಾ ಅಲ್ಲಿ ಇಫ್ ಯು ಹ್ಯಾವ್ ಸೀನ್ ಎನಿ ಲಾಯರ್ಸ್ ಹೋಮ್, ಒಂದು ರೂಮ್ ಪೂರ್ತಿ ಪುಸ್ತಕ ಇರ್ತಾರೆ, ಅದು ಯಾವ್ದೋ ಈ ಸೆಕ್ಷನ್, ಇವಾಗ ಏನದು ಇಂಡಿಯನ್ ಪೀನಲ್ ಕೋಡ್ ಇಂದ ಭಾರತೀಯ ನ್ಯಾಯ ಸಂಹಿತೆ ಇವಾಗ ಈಗೇನೋ ಅದಕ್ಕೆ ಕನ್ವರ್ಟ್ ಆಗಿದೆ. ಲಾಗಳು ಅಪ್ಡೇಟ್ ಆಗ್ತಿರತ್ತೆ, ಚೇಂಜ್ ಆಗ್ತಿರತ್ತೆ. ಅದನ್ನ ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಇದನ್ನ ರೆಫರ್ ಮಾಡಿ ಈ ತರ ಜಡ್ಜ್ಮೆಂಟ್ ಕೊಡಿ, ಇಂಥದೆಲ್ಲ ಸುಮಾರು ಡೇಟಾನ ತುಂಬಾ ಪ್ರಾಸೆಸ್ ಮಾಡ್ಬೇಕಲ್ಲ. ಆ ತರ ಇರೋಂಥ ಫೀಲ್ಡ್ಗಳಲ್ಲಿ AI ಬಳಕೆ ತುಂಬಾ ಚೆನ್ನಾಗಿ, AI ಆಕ್ಚುಲಿ ವರ ಅಂತ ಹೇಳ್ಬೋದು. ಅಥವಾ ಯಾರೋ ಶುದ್ಧ ಕತೆ ಬರೀತಾರೆ, ಮೆಸೇಜ್ಗಳು ಎಲ್ಲ. ಕೆಲವ್ರು ಹೇಳ್ತಾರೆ, ಕತೆ ಬರಿಬೇಡ ಗುರು, ಏನ್ ಹೇಳ್ತೀಯ ಅಂತ ಫೋನ್ ಮಾಡೋ ಬದಲು ಪ್ರಾಯಶಃ ಇಟ್ ವಿಲ್ ಜಸ್ಟ್ ಸಮ್ಮರೈಸ್. ಬುಕ್ ಓದಿಲ್ಲ ಅಂದ್ರೇನು, 400-500 ಪೇಜ್ ಪುಸ್ತಕ ಓದಿಲ್ಲ ಅಂದ್ರೂ ಸಮ್ಮರೈಸ್ ಮಾಡ್ಬೋದು. ತಕ್ಷಣಕ್ಕೇನೋ ಒಂದು ಕ್ವಿಕ್ ಫಿಕ್ಸ್ ಆಗಿ ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಈ ಫೀಲ್ಡಲ್ಲಿ ನಾವು AI ನ ಯೂಸೇ ಮಾಡಕ್ ಆಗಲ್ಲ ಅಂತ ಅನ್ಕೊಳ್ತೀವಿ. ಸ್ಪೋರ್ಟ್ಸ್, ಈ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳಕ್ ನಂಗೆ ಆಸಕ್ತಿ ಇಲ್ಲ, ಅದಕ್ಕೆ ನಾನು ಫೀಲ್ಡ್ಗೆ ಹೋಗಿ ಆಟ ಆಡ್ತೀನಿ ಅಂತ ಹೇಳೋರಿಗೂ, ಹೇಗೆ ಆಟ ಆಡಿದ್ರೆ ನೀವು ಈ ಮ್ಯಾಚ್ ಅನ್ನ ಗೆಲ್ತೀರಾ
ಅಂತ ಹೇಳೋದಕ್ಕೂ ಕೂಡ ಇವಾಗ ಒಂದು ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಸ್ಟ್ಯಾಟಿಸ್ಟಿಕ್ಸ್‌ನ ಹೆಂಗೆ ಮ್ಯಾಪ್ ಮಾಡ್ಬೇಕು, ಇಂಥ ಮನುಷ್ಯ ನನ್ನ ಎದುರಾಳಿ, ಸೊ ನಾನ್ ಹೆಂಗೆ ಅವನನ್ನ ಫೇಸ್ ಮಾಡ್ಬೇಕು, ಯಾವ ತರ ಬೌಲ್ ಮಾಡಿದ್ರೆ ನನಗೆ ವಿಕೆಟ್ ಸಿಗುತ್ತೆ, ಯಾವ ತರ ನಾನು ಬ್ಯಾಟ್ ಮಾಡ್ಬೇಕು, ಹೇಗೆ ನನ್ನ ಪೊಸಿಷನ್ ಇರಬೇಕು, ನಾನು ಎಲ್ಲಿಂದ ಹೊಡಿಬೇಕು, ಇಂಥದ್ದೆಲ್ಲ ಇಫ್ ಯು ಸಿ ಪ್ರಾಯಶಃ 2000s ಅರ್ಲಿ 2000s ಅಲ್ಲಿ ಈ ಕ್ರಿಕೆಟ್ ಡ್ರೆಸ್ಸಿಂಗ್ ರೂಮ್ಸ್ ನಲ್ಲಿ ಇಫ್ ಯು ಅಬ್ಸರ್ವ್ ಆಸ್ಟ್ರೇಲಿಯನ್ ಕ್ರಿಕೆಟ್ ಡ್ರೆಸ್ಸಿಂಗ್ ರೂಮ್ಸ್ ಅಥವಾ ಇವ್ರದ್ದು ಇಂಗ್ಲೆಂಡ್ ಕ್ರಿಕೆಟ್ ಡ್ರೆಸ್ಸಿಂಗ್ ರೂಮ್ಸ್ ಅಲ್ಲಿ there used to be somebody was sitting with a laptop. ಅವನಿಗೆ ಏನ್ ಕೆಲಸ ಅಲ್ಲಿ ಆಡಕ್ಕೆ ಆಡೋರು ಲ್ಯಾಪ್ಟಾಪ್ ಹಿಡ್ಕೊಳ್ಬಾರ್ದು, ಲ್ಯಾಪ್ಟಾಪ್ ಹಿಡ್ಕೊಳಕ್ ಇಂಟ್ರೆಸ್ಟ್ ಇಲ್ದಿರೋರು ಆಡ್ತಾರೆ ಅನ್ನೋದೆಲ್ಲ ಇದ್ದಿದ್ದು. ತದ್ವಿರುದ್ಧವಾಗಿ ದೇವರ್ ನೋಯಿಂಗ್ ದ ಫೀಲ್ಡ್ ಪ್ಲೇಸ್ಮೆಂಟ್ಸ್, ಅವರು ಹೆಂಗೆ ಹೋದ್ಸಲ ಬೋಲ್ ಮಾಡಿದ್ರು, ಹೆಂಗ್ ವಿಕೆಟ್ ತೆಗೆದ್ರು, ನಾನ್ ಹೆಂಗ್ ಫೇಸ್ ಮಾಡ್ಬೇಕು, ಇದೆಲ್ಲ ಬಂದು ಸ್ಪೋರ್ಟ್ಸ್ ಸ್ಟ್ಯಾಟ್ಸ್ ಹಸ್ ಬಿಕಮ್ ಅ ಬಿಗ್ ಪ್ರೊಫೆಷನ್. ಇವಾಗ IPL ಅಲ್ಲಿ ನೋಡಿದ್ರೆ ಐ ಥಿಂಕ್ ಸ್ಪೋರ್ಟ್ಸ್ ಸ್ಟ್ಯಾಟಿಸ್ಟಿಷಿಯನ್ಸ್ ಆರ್ ಇನ್ ಈಕ್ವಲ್ ಟ್ಯಾಂಡಮ್ ವಿತ್ ದ ಕೋಚ್ ಆರ್ ದಿ ಓನರ್, ದೇ ಸಿಟ್ ಇನ್ ದಿ ಆಕ್ಷನ್ಸ್. ಸೊ ಈ ತರದ್ದು ದೇ ಮೇಕ್ ಪ್ಲೇಯರ್ ಬೆಟರ್. ಇನ್ಫ್ಯಾಕ್ಟ್ ನಾನು ಒಂದು ಪುಸ್ತಕ ಬರ್ದಿದ್ದೆ, ಅಂಗಳದಿಂದ ಬೈನರಿವರೆಗೆ ಅಂತ. ಸೊ ಅದರಲ್ಲಿ ಪ್ರೊಟಾಗನಿಸ್ಟ್ ಇಸ್ ಅ ಬೌಲರ್. He does not get picked in Ranji or IPL, and he works with a sports statistician to understand analyst, basically an analyst to understand ಅವ್ನ್ ಎಲ್ ತಪ್ಪಿದೆ, ಅವ್ನ್ ಎಲ್ ಆಕ್ಷನ್ ತಪ್ಪಾಗಿದೆ, ಸೊ ಹೌ ಟು ಮೇಕ್ ಇಟ್ ಬೆಟರ್ ಅಂತ. ಅದರಲ್ಲಿ ಆ ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದು ದ ಕ್ರಿಕೆಟರ್ ದೊಡ್ಡ ಗಣೇಶ್. ಸೊ ಅವರು ಬರ್ದಾಗ ಅದನ್ನೇ ಹೇಳಿದ್ರು. ಅವರು ಲಾಸ್ಟ್ ಪ್ಲೇಯಿಂಗ್ ಡೇಸ್ ಆಫ್ ಹಿಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ವೆನ್ ಥಿಂಗ್ಸ್ ವರ್ ನಾಟ್ ವರ್ಕಿಂಗ್ ಔಟ್ ಫಾರ್ ಹಿಮ್, ಅವ್ರು ಹೇಳಿದ್ರು ದಟ್ ಹಿ ಯೂಸ್ಡ್ ಅ ಸಿಮಿಲರ್ ಸಿನಾರಿಯೋ ವೇರ್ ಹಿ ವಾಸ್ ಆಸ್ಕಿಂಗ್ ಅನ್ ಅನಲಿಸ್ಟ್ ಹೌ ಟು ಮೇಕ್ ಥಿಂಗ್ಸ್ ಬೆಟರ್. ಅವ್ರ ಲೈಫಲ್ಲಿ ಬಂದು ಒಂದ್ಸಲಿನೂ ಕ್ರಿಕೆಟ್ ಪಿಚ್ ಹೆಂಗಿರುತ್ತೆ ಅಂತ ನೋಡಿಲ್ದೇ ಇರಬಹುದು, ಅವರು ಬೌಲಿಂಗ್ ಮಾಡಿಲ್ದೇ ಇರಬಹುದು, ಬೌಲಿಂಗ್ ಆಕ್ಷನ್ ಹೇಗ್ ಮಾಡಬೇಕು, ಯಾಕೆ ಅವ್ರು ಸ್ಪಿನ್ ಮಾಡ್ತಾರೆ, ಯಾಕೆ ಅವ್ರು ಫಾಸ್ಟ್ ಬೌಲರ್ ಆಗಿದ್ದಾರೆ ಅನ್ನೋ ಸೆನ್ಸು ಇಲ್ದೇ ಇರಬಹುದು. ಬಟ್ ನನಗೆ ಇಲ್ಲಿ ಹಿಂಗೆ ಪಿಚ್ ಮಾಡಿ ಇಲ್ಲಿ ಹೊಡೆದ್ರೆ ವಿಕೆಟ್ ಬೀಳುತ್ತೆ ಅಂತ ನನಗೆ ಗೊತ್ತು. ಐ ನೋ ದಟ್ ಡೇಟಾ ಅಂಡ್ ಹೌ ಡು ಐ ಮೇಕ್ ದಿಸ್ ಪರ್ಫೆಕ್ಟ್ ಫಾರ್ ದಿಸ್ ಮ್ಯಾನ್ ಅಂತ. ಸೊ ಈ ತರದ ವಿಚಾರಗಳೆಲ್ಲ ಬಂದಿದೆ. ಅಂಡ್ ಈ ಹೆಂಗ್ ಹೊಡೆದ್ರೆ ಹೆಂಗೆ ವಿಕೆಟ್ ಬೀಳತ್ತೆ, ಇದು ಕರೆಕ್ಟ್ ಆಗಿ ಯಾರು ಫೀಲ್ಡರ್ ಪ್ಲೇಸ್ಮೆಂಟ್ಸ್ ಆಲ್ಸೋ ಪ್ಲೇಸ್ಮೆಂಟ್ಸ್, ಆಮೇಲೆ ಬಾಲ್ ಏನಾದ್ರು ಚೀಟ್ ಮಾಡ್ತಾ ಇದಾರ, ಬಾಲ್ ನ ಇಟ್ಕೊಂಡು ಅದನ್ನ ಸರ್ಫೇಸ್ ಹೆಂಗಿರ್ಬೇಕು ಹೆಂಗಿರ್ಬಾರ್ದು, ಈ ತರದ್ದು ಬೇರೆ ಬೇರೆ ಸ್ಪೋರ್ಟ್ಸ್ ನಲ್ಲೂ ಬಂದಿದೆ. ಮೈನ್ಯೂಟ್ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಏನ್ ವ್ಯತ್ಯಾಸಗಳಾಗಿದೆ ಅದೆಲ್ಲವನ್ನ ತಿಳ್ಕೊಳ್ಳೋದಕ್ಕೆ AI ನ ಯೂಸ್ ಮಾಡ್ತಾ ಇದಾರೆ. ಅದನ್ನೇ ನಾನು ಹೇಳ್ದಂಗೆ ಪಾಸಿಟಿವ್ ಸೈಡ್ ಆಫ್ ದಿಸ್ ಹ್ಯೂಜ್ ಡೇಟಾ ಅನಾಲಿಸಿಸ್ ಮಾಡ್ಬೇಕು. ಒಂದು 20 ವರ್ಷ, ಫಾರ್ ಎಕ್ಸಾಂಪಲ್ ಸಿ ಅನಿಲ್ ಕುಂಬ್ಳೆ ಇಸ್ ಅ ವೆರಿ ವೆರಿ ಬಿಗ್ ಪ್ಲೇಯರ್, ಸಕ್ಸಸ್ಫುಲ್ ಬೌಲರ್, ವಾಟ್ ಅ ಗ್ರೇಟ್ ಮ್ಯಾನ್ ಹಿ ಇಸ್. ಸೊ ಸಪೋಸಿಡ್ಲಿ ಯಾವುದೋ ಒಂದು ಚಿಕ್ಕ ಹುಡುಗ ಬಂದು 18-19 ವರ್ಷದವನು IPL ಅಲ್ಲಿ ಅವ್ರನ್ನ ಫೇಸ್ ಮಾಡ್ಬೇಕಂದ್ರೆ ಹಿ ಹ್ಯಾಸ್ ನಾಟ್ ಪ್ಲೇಡ್ ವಿತ್ ಹಿಮ್, ಬಟ್ ಹಿ ಹ್ಯಾಸ್ 20 years ಆಫ್ ಡೇಟಾ ವಿತ್ ಹಿಮ್. ಅದೆಲ್ಲ ವಿಡಿಯೋಸ್ ಗೊತ್ತು. ಹಿ ವಾಂಟ್ಸ್ ಟು ಅನಲೈಸ್ ಹೌ ಟು ಫೇಸ್ ದಿಸ್ ಕ್ರಿಕೆಟರ್ ಅವ್ರ ಸಮ್ ಎಕ್ಸ್ ಕ್ರಿಕೆಟರ್ ಅಂತ ಇಟ್ಕೊಳ್ಳಿ, ಯಾರೇ ಆಗಿರ್ಬೋದು. ಐ ಆಮ್ ಜಸ್ಟ್ ಗಿವಿಂಗ್ ಅನಿಲ್ ಕುಂಬ್ಳೆ ಅವ್ರದ್ದು ಒಂದು ಎಕ್ಸಾಂಪಲ್. ಸೊ ಫಾರ್ ಹಿಮ್ ಅನಲಿಸ್ಟ್ ವಿಲ್ ಡೂ ದಟ್ ಜಾಬ್. ಅವ್ರು ಹೆಂಗೆ ಬೌಲಿಂಗ್ ಆಕ್ಷನ್ ಮಾಡ್ತಾರೆ, ಅವ್ರ ಕೈ ಆಕ್ಷನ್ ಹೇಗಿರುತ್ತೆ, ಅವ್ರ ಹೆಂಗ್ ಸ್ಪಿನ್ ಮಾಡ್ತಾರೆ, ಅದು ಹೆಂಗ್ ಟ್ರಿಕ್ ಮಾಡ್ತಾ ಇದಾರೆ ಒಬ್ಬ ಬ್ಯಾಟ್ಸ್ಮನ್ಗೆ ಅನ್ನೋದನ್ನ ಯು 20 years ಆಫ್ ವಿಡಿಯೋ ಆಫ್ ಅನಿಲ್ ಕುಂಬ್ಳೆ ಪರ್ಸನ್ ಶುಡ್ ಸಿ ಅಂದ್ರೆ ಹಿಲ್ ಗೆಟ್ ಎಕ್ಸಾಸ್ಟೆಡ್. ಬಟ್ ಡೇಟಾ ಅನಲಿಸ್ಟ್ ಆರ್ ಡೇಟಾ ಅನಲಿಸ್ಟ್ ತರ ಬಿಹೇವ್ ಮಾಡೋ ಒಂದು ಮಷೀನ್ ಕ್ಯಾನ್ ಡೂ ಮಚ್ ಫಾಸ್ಟರ್ ಅಂಡ್ ಗಿವ್ ಯು ಲಾಟ್ ಆಫ್ ಗುಡ್ ಫ್ರೇಮ್ಸ್. ಇದನ್ನ ಮಾತ್ರ ನೋಡಿ, ಇದನ್ನ ಹಿಂಗೆ ಮಾಡ್ತಾರೆ ಅಂತ ರೆಡ್ಯೂಸ್ ಮಾಡ್ಬೋದು. ಆಫ್ ಕೋರ್ಸ್ he is so talented that he can trick the machine also, as you gave an example of Gary Kasparov. But ಅದೇ ತರ just to understand how to deal with. ಸೊ ಈ ತರದ ಫೀಲ್ಡ್ಗಳಲ್ಲಿ ಸುಮಾರಾಗಿ ಯೂಸ್ ಮಾಡ್ತಾ ಇದಾರೆ. ಅಂಡ್ ಇಫ್ ನೀವು ನಾರ್ಮಲ್ ಆಗಿ ಇಮೇಲ್ ಕಳಿಸ್ಬೇಕಾದ್ರೆ ನಡ್ಜ್ ಅಂತ ಒಂದು ಬಂದಿದೆ ಜಿಮೇಲ್ ಅಲ್ಲಿ, ಇಟ್ ವಿಲ್ ಕಂಪ್ಲೀಟ್ ಯುವರ್ ಸೆಂಟೆನ್ಸಸ್. ಕೆಲವೊಂದ್ಸತಿ ಆಫೀಸ್ ಇಮೇಲ್ಗಳಲ್ಲಿ ಇಷ್ಟುದ್ದ ಕತೆ ಬರ್ತಿರ್ತಾರ, ನೀವು ಅವ್ರನ್ನ ಹೇಗೆ ರೆಸ್ಪಾಂಡ್ ಮಾಡಬೇಕು, ಇಷ್ಟುದ್ದ ಯಾಕೆ ಕತೆ ಬರೀಬೇಕು, ಇಟ್ ವಿಲ್ ರೀಡ್ ಅಂಡ್ ಇಟ್ ವಿಲ್ ಗಿವ್ ಯು ರಿಪ್ಲೈ. ಸಮ್ಟೈಮ್ಸ್ ಯು ಡೋಂಟ್ ವಾಂಟ್ ಟು ರೈಟ್ ದಟ್. ಸೊ ಆ ಥರ ಮಂಡೇನ್ ಟಾಸ್ಕ್ಗಳಲ್ಲಿ ಅಥವಾ ಈ ಥರ ಸ್ಪೆಷಲಿಸ್ಟ್ ಟಾಸ್ಕ್ಗಳಲ್ಲಿ AI ನ ಇವಾಗ ಯೂಸ್ ಮಾಡ್ತಾ ಇದ್ದಾರೆ. ಅಂಡ್ ಆ ಯೂಸ್ ಮಾಡೋದ್ರಿಂದ ಮಜಾ ಬಂದಿದೆ. ಯಾಕಂದ್ರೆ ಪ್ಲೇಯರ್ಸ್ ಆರ್ ಬಿಕಮಿಂಗ್ ಮಿಡಿಯಾಕ್ರಿಸಿಟಿಗೆ ಇವಾಗ ಅವಕಾಶ ಇಲ್ಲ, ಎಕ್ಸಲೆನ್ಸ್ಗೆ ಇವಾಗ ಅವಕಾಶ ಇರೋದು. ಎಕ್ಸಲೆನ್ಸ್ ಇಸ್ ವಾಟ್ ಇಸ್ ಡ್ರೈವಿಂಗ್ ದ ವರ್ಲ್ಡ್ ಟುಡೇ. ಸೊ ಮೀಡಿಯಾಕರ್ ಆಗಿ ಬರೆಯೋರ್ಗೆ ಅಥವಾ ಮೀಡಿಯಾಕರ್ ಆಗಿ ಹಾಡೋರ್ಗೆ, ಮೀಡಿಯಾಕರ್ ಆಗಿ ಇರೋರ್ಗೆ ಇವಾಗ ವೇದಿಕೆ ಇಲ್ಲ. ಇಟ್ಸ್ ಆಲ್ವೇಸ್ ದ ಬೆಸ್ಟ್ ಇಸ್ ಕಮಿಂಗ್ ಔಟ್. ಸೊ ಆ ಬೆಸ್ಟ್ಗೆ ಇಫ್ AI is aiding, why not use it ಅಂತ ಐ ಟೋಟಲಿ ಸೇ ಇಟ್. ಥ್ಯಾಂಕ್ ಯು. ಬಟ್ ನೀವೊಂದು ಅವಾಗ್ಲೇ ಒಂದು ಎಕ್ಸಾಂಪಲ್ ಕೊಟ್ರಿ, ಸೇಯಿಂಗ್
ಇಲೀಗಲ್ ವೈಸ್ ಎಷ್ಟೋ ಹ್ಮ್. ಡೇಟಾಗಳು. ದೇರ್ ವಾಸ್ ಒನ್ ಇನ್ಸಿಡೆಂಟ್ ವಿಚ್ ರಿಯಲಿ ಹ್ಯಾಪೆಂಡ್. ಐ ಡೋಂಟ್ ರಿಮೆಂಬರ್ ದ ಕಂಪನೀಸ್ ನೇಮ್. ಬ್ಲಾಕ್ ಬಕ್ ಆರ್ ಸಮಥಿಂಗ್ ಯಾವುದೋ ಒಂದು ಕಂಪನಿ ಒಂದು ಟ್ಯಾಕ್ಸೇಷನ್ ಹ್ಮ್. ಇಟ್ ವಾಸ್ ಅ ಟ್ರಸ್ಟ್ ಬೇಸಿಕಲಿ. ಅವರು ಟ್ರಸ್ಟ್ ಆಗಿರೋದಕ್ಕೇನೆ ಅವ್ರಿಗೆ ನಾವು ಇದನ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ರು. ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ ಅಂತ. ಬಟ್ ಅವ್ರಿಗೇನೋ ಟ್ಯಾಕ್ಸ್ ನಾವು ಇದನ್ನ ಮಾಡ್ತಿದೀವಿ, ನಾವು ಪರಾಗಿಲ್ಲ ಅಂದ್ಬಿಟ್ಟು ದೇ ವೆಂಟ್ ಟು ಕೋರ್ಟ್ ಹ್ಮ್. ಹೋಯ್ತು, ಎಲ್ಲ ವಾದ ಗೀದ ಎಲ್ಲ ಆಯ್ತು. ಅವ್ರು ವಾದ ಮಂಡಿಸ್ಲಿಕ್ಕೆ ಇವ್ರ ಕಡೆ ಲಾಯರು ಒಂದು 4 ಕೇಸಸ್ ಕೊಟೇಶನ್ ಕೊಟ್ಬಿಟ್ಟು ಇನ್ಫ್ಯಾಕ್ಟ್ ಆ ಕೇಸಸ್ ಗೆದ್ರು ಕೊಡೋ 4 ಕೇಸಸ್ ಎಕ್ಸಾಂಪಲ್ ಕೊಟ್ಟಿದ್ರು. ಎವ್ರಿಬಡಿ ವರ್ ಲೈಕ್ ಸೂಪರ್, ಹೆಂಗೆ ಸೂಪರ್ ಆಗಿ ಗೆದ್ರಂತ ಎಲ್ಲ ಆಯ್ತು. ಆಮೇಲೆ ಗೊತ್ತಾಗಿದ್ದೇನಂದ್ರೆ ದಟ್ ಲಾಯರ್ ವಾದ ಮಾಡ್ಬೇಕಾದ್ರೆ ಅವರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಮಾಡ್ಕೊಂಡು ಆ 4 ಕೇಸಸ್ ಕೊಟೇಶನ್ ಕೊಟ್ಟಿದ್ದಾರೆ. ಅದರಲ್ಲಿ 2 ಕೇಸಸ್ ಅವ್ರು ಯಾವ್ದು ರೆಫರೆನ್ಸ್ ಕೊಟ್ರಲ್ಲ ಗೆಲ್ಲಿಕ್ಕೆ, ಆ 2 ಕೇಸು ನಡೆದೇ ಇರ್ಲಿಲ್ಲ ರಿಯಲ್ ಆಗಿ. ಅದೇನಾಗಿದೆ ಅಂದ್ರೆ ಈ ಗೂಗಲ್ ಅಲ್ಲೋ ಯಾವ್ದೋ ವೆಬ್ಸೈಟ್ ಒಂದು ಎಕ್ಸಾಂಪಲ್ ಆಗಿ ಸುಮ್ಮನೆ ಕೊಟ್ಟಿದ್ದಾರೆ. ಈಗ ನಾವ್ ಹೆಂಗೆ ಅನಿಲ್ ಕುಂಬ್ಳೆನೋ ಅಥವಾ ಯಾವ್ದೋ ಒಂದು ಎಕ್ಸಾಂಪಲ್ ಜನರಲ್ ಆಗಿ ಕೊಟ್ಟು ಹಾಗೆ ಹಿ ಹಸ್ ಗಿವನ್ ದ ಎಕ್ಸಾಂಪಲ್ ಅಂಡ್ ಅನ್ಫಾರ್ಚುನೇಟ್ಲಿ ಎ ಹಸ್ ಟೇಕನ್ ದ ಡೇಟಾ ಅಂಡ್ ಗಿವನ್ ಆಸ್ ಅ ರಿಯಲ್ ಎಕ್ಸಾಂಪಲ್. ಸೊ ಕೆಲವೊಮ್ಮೆ ನಾವು ತಿನ್ಸೋ ವಿಷಯ ಅಂದ್ರೆ ನಾವು ಅದನ್ನ ಎನ ಒಂದು ರಾಕ್ಷಸ ಅಂತ ತಿಳ್ಕೊಂಡು ಬಕಾಸುರ್ ಹೆಂಗೆ ತಿನ್ನಿಸ್ತೀವೋ ಹಾಗೆ ನಾವು ಅದು ಕೊಡುವಂತ ಡೇಟಾ ರಾಂಗ್ ಆಗಿದ್ರೆ ಬರುವಂತ ಔಟ್ಪುಟ್ ಆಲ್ಸೋ ವಿಲ್ ಬಿ ರಾಂಗ್ ಅಂಡ್ ದಟ್ ಕ್ಯಾನ್ ಬ್ಯಾಕ್ ಫೈರಸ್ ಇನ್ ಮೆನಿ ಟೈಮ್ಸ್. ಸೊ ಈ ತರ ಎಷ್ಟೋ ಇನ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಆಲ್ಸೋ ಐ ವಾಂಟೆಡ್ ಟು ಆಸ್ಕ್. ಈಗ ನಾವು ತಿನ್ಸೋ ಡೇಟಾ ಕರೆಕ್ಟ್ ಆಗಿದ್ರೆ ವಾಟ್ ಎವರ್ ವಿ ಗಿವಿಂಗ್ ಇಟ್ ಶುಡ್ ಬಿ ರೈಟ್. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಈಗ ಏನೇನ್ ನೋಡ್ತಾ ಇದ್ವಿ ಇವಾಗ ಕರೆಂಟ್ಲಿ ಇರುವಂತ ಎ ಟೆಕ್ನಾಲಜಿ ಇರ್ಬೋದು, ಅದೆಲ್ಲ ಮೋಸ್ಟ್ಲಿ ಇಟ್ಸ್ ಅ ಡೇಟಾ ಡ್ರಿವನ್ ಬೈ ವೆಸ್ಟರ್ನ್ ಕಂಟ್ರೀಸ್. ನಮ್ದು ವೆಸ್ಟ್ ಸೈಡ್ ಇಂದ ಬಂದಿರುವಂತ ಡೇಟಾ ಐಡಿಯಾಲಜಿ ಆಗಿರ್ಬೋದು ಅಥವಾ ಅದರ ಕಲ್ಚರಲ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಮೋಸ್ಟ್ ಆಫ್ ಇಟ್ ಇಸ್ ಲೈಕ್ ಅ ವೆಸ್ಟರ್ನ್ ಎ ಅಂತ ಹೇಳ್ಬೋದು. ನಮ್ಮ ಇಂಡಿಕ್ಗೆ ಇನ್ನೂ ಆಗಿಲ್ಲ. ಬಟ್ ಏನಾಗ್ತದೆ, ದಿಸ್ ವಿಲ್ ಬಿ ಅನ್ ಇನ್ಫ್ಲುಯೆನ್ಸ್. ನಮ್ಮ ನಿರ್ಧಾರಗಳನ್ನು ನಾವು ಇನ್ನು ಎ ಮೇಲೆ ತಗೊಂತಾರೆ, ಚಾಟ್ ಜಿಪಿಟಿ ಆಗಿರ್ಬೋದು ಅಥವಾ ಎನಿ ಜೆಮಿನಿ ಆಗಿರ್ಬೋದು, ಅದೇ ತಗೊಂಡ್ರು ಅದಾಗ್ತದಲ್ಲ. ಸೊ ಹೌ ಚಾಲೆಂಜಿಂಗ್ ಇಟ್ ಇಸ್ ಫಾರ್ ಇಂಡಿಯನ್ಸ್ ಇನ್ ಟರ್ಮ್ಸ್ ಆಫ್ ಲಿಟ್ರೇಚರ್ ಆರ್ ಎನಿಥಿಂಗ್ ಇಫ್ ಯು ಆರ್ ಆಸ್ಕಿಂಗ್. ಸೊ ಟೆಕ್ನಾಲಜಿ ಎಲ್ಲಾನು ನಾವು ಯಾವಾಗ್ಲೂ ಮಾತಾಡುವಾಗ ವೆಸ್ಟ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿ ಅದು ಆಮೇಲೆ ಅದ್ ನಾವು ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದಿದೆ. ಸೊ ಇದು ಟೆಕ್ನಾಲಜಿ ಒಂದ್ರದೇ ಸಮಸ್ಯೆ ಅಲ್ಲ. ನಾವ್ ಏನ್ ಹೇಳ್ಕೊಡ್ತೀವಿ ನಮ್ಮ ಮನುಷ್ಯರಿಗೂ ಅಷ್ಟೇ. ಮಕ್ಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂದ್ರೆ ಹೇಳ್ತೀವಲ್ಲ ಅಪ್ಪ ಅಮ್ಮ ಏನ್ ಹೇಳ್ಕೊಟ್ಟಿದ್ದಾರೆ ಅಂತ. ಸೊ ನೀನ್ ಏನ್ ಕೊಡ್ತೀಯೋ ಅದರದ್ದು ಒಂದು 100 times ಜಾಸ್ತಿ ಆಗಿ ಬರುತ್ತೆ. ದಟ್ ಇಸ್ ಹೌ ಇಟ್ ಇಸ್. ಸೊ ಅದು ಮನುಷ್ಯರಿಗೆ ಮತ್ತೆ ಮೆಷಿನ್ಗೆ ವ್ಯತ್ಯಾಸ ಇಲ್ಲ. ನೀನ್ ವಾಟ್ ಎವರ್ ಇಸ್ ಇನ್ ಯು ಇಟ್ ವಿಲ್ ಕಮ್ ಔಟ್. ಅದೇ ತರ. ಸೊ ವೆಸ್ಟ್ ಅಲ್ಲಿ ಜನರಲಿ ಲಾಟ್ ಆಫ್ ಟೆಕ್ನಾಲಜೀಸ್ ಒರಿಜಿನೇಟ್. ಮೇ ಬಿ ಬಿಕಾಸ್ ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ಸ್, ಅವ್ರ GDP ಇಟ್ಸ್ ಮಚ್ ಬೆಟರ್ ದನ್ ಇಂಡಿಯಾ. ಅವ್ರ ನಮ್ದು ಸಮಸ್ಯೆಗಳೇ ಬೇರೆ, ಅವ್ರ ಸಮಸ್ಯೆಗಳೇ ಬೇರೆ. ನಮ್ ಬೇಸಿಕ್ಸ್ ಇನ್ನ ಕವರ್ ಆಗ್ತಿಲ್ಲ ಸದ್ಯಕ್ಕೆ. ಸೊ ಅದಕ್ಕೋಸ್ಕರ ಟೆಕ್ನಾಲಜಿ ಆಲ್ವೇಸ್ ಕಮ್ಸ್ ದೇರ್ ಅಂಡ್ ವಿ ಆರ್ ಮೋಸ್ಟ್ಲಿ ಅಡ್ಯಾಪ್ಟೇಷನ್ಸ್ ಆಫ್ ದ್ಯಾಟ್. ಆಯ್ತಲ್ಲ. ಕೆಲವೊಂದನ್ನ ನಾವು ಮಾಡ್ತಾ ಇದೀವಿ. ಬಟ್ ಅಗೇನ್ ನಮ್ಮ ಮೂಲಭೂತ ಸಮಸ್ಯೆಗಳು ಇನ್ನ ಪರಿಹಾರ ಆಗದೆ ಇರೋದ್ರಿಂದ ಈ ಪ್ರಶ್ನೆಗಳು ನಮ್ಗೆ ಯಾವಾಗ್ಲೂ ಬಂದೇ ಬರುತ್ತೆ. ಎಲ್ಲ ಅಲ್ಲಿಂದಾನೇ ತಗೊಂಡ್ ಮಾಡ್ತೀವಿ ಅಂತ. ಆನೆಸ್ಟ್ಲಿ mostly data is also mostly English because it's widely spoken language. ಚೈನಾದಲ್ಲಿ ಮ್ಯಾಂಡ್ರಿನ್ ಆ ಡೇಟಾ ತುಂಬಾ ಜಾಸ್ತಿ ಇದೆ. ಅವ್ರದೇ ಆದಂಥ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೋತಾರೆ. ಯಾವುದೋ ಜನರಿಕ್ ಆಗಿರೋದನ್ನ ಆದಷ್ಟು ಉಪಯೋಗಿಸ್ಕೊಳ್ಳಲ್ಲ. ಇಂಡಿಯಾದಲ್ಲಿ ಈಗಲೂ ಇರುವ ವಿವಿಧತೆಯಲ್ಲಿ ಏಕತೆ ನಮ್ದು. ಆಯ್ತಾ. ಯಾವ ಭಾಷೆಯೂ ಕಾಮನ್ ಆಗಿರುವಂಥ ಭಾಷೆ ಇಲ್ಲ. ಕೆಲವು ಭಾಷೆಗಳನ್ನ ನಮ್ಮ ಮೇಲೆ ಹೇರಲಾಗಿದೆ, ಅದನ್ನ ಕಲ್ತಿದೀವಿ, ಅದು ನಡೀತಾ ಇರಬಹುದು. ಆದ್ರೇನು ಮೂಲಭೂತವಾಗಿ ಒಂದು ಭಾಷೆ, ಒಂದು ಧರ್ಮ, ಒಂದು ಸಂಸ್ಕೃತಿ ಅಂತ ನಮ್ಮ ದೇಶದಲ್ಲಿ ಇಲ್ಲ. ಸೊ ನಾವು ಏನೇ ಟೆಕ್ನಾಲಜಿ ತರಬೇಕಾದ್ರೂ ಅದನ್ನ ನಾವು ನೇಟಿವಿಟಿಗೆ ಕನ್ವರ್ಟ್ ಮಾಡೋದಕ್ಕೆ ಬಹಳ ಸಾಹಸ ಮಾಡಬೇಕು. ಅಂಡ್ ಡೆಫಿನೆಟ್ಲಿ ಅದನ್ನೆಲ್ಲ ಕಲಿಸ್ಬೇಕು. ಅಂದ್ರೆ ಮಷೀನ್ಗೆ ಸಂಸ್ಕೃತ ಕಲಿಸ್ಬೇಕು, ಹಿಂದಿ ಕಲಿಸ್ಬೇಕು, ಕನ್ನಡ ಕಲಿಸ್ಬೇಕು. ಈಗ ನಾರ್ತ್ ಆಫ್ ಇಂಡಿಯಾದಲ್ಲಿ ಅಟ್ಲೀಸ್ಟ್ ಸ್ಕ್ರಿಪ್ಟ್ ವೈಸ್ ಸ್ವಲ್ಪ ಬೇರೆ ಬೇರೆ ಭಾಷೆಗಳನ್ನ ಮಾತಾಡಿದ್ರು ದೇವನಾಗರಿಯ ಬಳಕೆ ಸುಮಾರಾಗಿ ಇದೆ. ಆದ್ರೆ ಸೌತ್ ಇಂಡಿಯಾಗ್ ಬಂದ್ರೆ ಕನ್ನಡ, ಇಂಗ್ಲಿಷ್, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಇದರ ಸ್ಕ್ರಿಪ್ಟೇ ಭಿನ್ನವಾಗಿದೆ. ಕನ್ನಡ ತೆಲುಗುಗೆ ಸ್ವಲ್ಪ ಸಾಮ್ಯತೆ ಇದ್ರು ಕನ್ನಡವೇ ಅಂತ ಹೇಳೋದಕ್ಕೆ ಕೆಲವೊಂದು ಪರ್ಟಿಕ್ಯುಲರ್ಸ್ ಇದೆ, ತೆಲುಗು ಅಂತ ಹೇಳೋದಕ್ಕೆ ಅದಕ್ಕೊಂದು ಪರ್ಟಿಕ್ಯುಲರ್ಸ್ ಇದೆ. ಸೊ ಇಂಥದನ್ನೆಲ್ಲ ಟ್ರೈನ್ ಮಾಡಬೇಕು. ಅಂಡ್ ಹೌ ಮಚ್ ಆಫ್ ದ ಡೇಟಾ ಇಸ್ ಆನ್ಲೈನ್ ಅದು ಪ್ರಶ್ನೆ ಆಗುತ್ತೆ. ಯಾವಾಗ್ಲೂ ಇವಾಗ ನಮ್ಮ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲಿ ಸುಮಾರು ಈಗಲೂ ತಪ್ಪಾಗೆ ಬರುತ್ತೆ. ಬಿಕಾಸ್ ಅವರಿಗೆ ಅಷ್ಟು ಡೇಟಾ ಸಿಕ್ಕಿಲ್ಲ, ಅಥವಾ ನಮ್ಮ ಡೇಟಾಗಳು ಎಷ್ಟು ಆನ್ಲೈನ್ ಅವೈಲೇಬಲ್ ಇದೆ ಅನ್ನೋದು, ಅಂದ್ರೆ ಕರೆಕ್ಟ್ ಆಗಿರೋ ಡೇಟಾ. ಆ ರೆಗ್ಯುಲೇಷನ್ ಯಾರು ಮಾಡ್ತಾ ಇದಾರೆ? ಇವಾಗ ಭಾರತ ಸರ್ಕಾರ AI ಫಾರ್ ಭಾರತ್ ಅಥವಾ ಭಾಷಿಣಿ ಅಂಥದನ್ನೆಲ್ಲ ಇವಾಗ ಇಂಟ್ರೊಡ್ಯೂಸ್ ಮಾಡಿದೆ.
IITಗಳು ಅದಕ್ಕೆ ಕೈ ಜೋಡಿಸ್ತಾ ಇದೆ. ಸಾಮಾನ್ಯ ಜನರು ಕೈ ಜೋಡಿಸಿ ಕೆಲವಾರು ಚೆನ್ನಾಗಿರೋ ವಿಷಯಗಳನ್ನ ಪೋಯಿಟ್ರಿ ಅಂಥದ್ದು ಅಥವಾ ಲಿಟ್ರೇಚರ್ ಕಥೆಗಳು, ನಮ್ಮ ಪುರಾಣ ಪುಣ್ಯ ಕಥೆಗಳು ಅಥವಾ ವೇದಗಳು, ಉಪನಿಷತ್ತುಗಳು, ವಾಟ್ ಎವರ್ ಇನ್ ದಟ್ ಸೆನ್ಸ್, ವಾಟ್ ಎವರ್ ಸ್ಟ್ಯಾಂಡ್ಸ್ ಫಾರ್ ದಿಸ್ ಕಂಟ್ರಿ, ಅದನ್ನೆಲ್ಲ ಆನ್ಲೈನ್ ಮಾಡಿ ಅಥವಾ ಅದನ್ನ ಡೇಟಾ ಸೆಟ್ ಆಗಿ ಕನ್ವರ್ಟ್ ಮಾಡಿ ಅದರಿಂದ ಮನುಷ್ಯರಿಗೆ ಹೇಳ್ಕೊಡಿ ಅಥವಾ ಮಷೀನ್ಗಳಿಗೆ ಹೇಳ್ಕೊಡಿ ಅಥವಾ ಮಷೀನೇ ಹೇಳ್ಕೊಡ್ಲಿ ಅಂತ. ಅದು ಇಟ್ ಇಸ್ ನಾಟ್ ಜಸ್ಟ್ ಅ ಕಾರ್ಪೊರೇಷನ್ಸ್ ಜಾಬ್ ಅಥವಾ ಯಾವುದೋ ಒಂದು ಪರ್ಸನ್ಸ್ ಜಾಬ್ ಅಲ್ಲ, ಎಲ್ಲರೂ ಸೇರ್ಕೊಳ್ಬೇಕಾದಂಥದ್ದು. ಬಟ್ ಏನು ತೊಂದರೆ ಆಗ್ತಿದೆ ಭಾರತದಲ್ಲಿ ಅಂತಂದ್ರೆ ಅದು ರೆಗ್ಯುಲೇಷನ್ ಮತ್ತೆ ಲಾ ಅನ್ನೋದು ಯಾವ ಮಟ್ಟಕ್ಕಿದೆ ಅನ್ನೋದು ಜನರಿಗೆ ಇನ್ನ ಪ್ರಶ್ನೆ ಇದೆ. ಈಗ ಇಫ್ ಯು ಹ್ಯಾವ್ ಅಬ್ಸರ್ವ್ಡ್, ಒಂದು 4-5 ವರ್ಷದ ಹಿಂದೆ ಪ್ರೆಸಿಡೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ US ನಲ್ಲಿ ಇರುವಂತಹ ದೊಡ್ಡ ದೊಡ್ಡ ಕಾರ್ಪೊರೇಷನ್ಗಳನ್ನ ಹೆಡ್ ಮಾಡೋರನ್ನ ಕೂಡಿಸ್ಕೊಂಡು, ನೀವು ನಿಮ್ಮ ವೆಬ್ಸೈಟ್ ನಲ್ಲಿ ಅಥವಾ ನಿಮ್ಮ ಆಪ್ ನಲ್ಲಿ ಉಪಯೋಗಿಸುವಂತಹ ಮನುಷ್ಯರ ಡೇಟಾನ ಹೇಗೆ ಪ್ರೊಫೈಲ್ ಮಾಡ್ತೀರಾ, ನೀವು ಅದನ್ನ ಹೇಗೆ ಉಪಯೋಗಿಸ್ಕೋತೀರಾ, ನಾನ್ ಅಕಸ್ಮಾತ್ ಈ ಮನುಷ್ಯ XYZ ಮನುಷ್ಯನನ್ನ ಪ್ರೊಫೈಲ್ ಮಾಡಿರುವಂತಹ ಡೇಟಾನ ನನಗ್ ಕೊಡು ಅಂದ್ರೆ ನೀನ್ ನನಗ್ ಕೊಡ್ತೀಯಾ, ನೀನ್ ಅದನ್ನ ಎಲ್ಲಿ ಸ್ಟೋರ್ ಮಾಡ್ತೀಯಾ, ಅದನ್ನ ಎಲ್ಲಿ ಉಪಯೋಗಿಸ್ಕೋತೀಯಾ, ಇದು ಆನ್ಲೈನ್ ಇರುತ್ತಾ ಆಫ್ಲೈನ್ ಇರುತ್ತಾ, ಅದನ್ನ ಹೇಗೆ ಎಲ್ಲಿ ಸ್ಟೋರ್ ಮಾಡಿರ್ತೀಯ, ಫಿಸಿಕಲ್ ಆಗಿ ಎಲ್ಲಾದ್ರೂ ಇರುತ್ತಾ, ಅದು ಹಾರ್ಡ್ ಡಿಸ್ಕ್ ಹಾಕಿರ್ತೀಯ, ಇಂತಹ ಪ್ರಶ್ನೆಗಳನ್ನ ಪಾರ್ಲಿಮೆಂಟ್ ನಲ್ಲಿ ಕೇಳಲಾಯಿತು. ಅದರಲ್ಲಿ ಕೇಳಲಾದಾಗ ಕೆಲವಾರು ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ಸಿಕ್ತು, ಕೆಲವಾರು ಪ್ರಶ್ನೆಗಳಿಗೆ ಮೌನವೇ ಉತ್ತರ ಆಗಿತ್ತು. ಈ ಥರದ್ದು ಭಾರತದಂತಹ ದೇಶದಲ್ಲಿ ವೆನ್ ದ ಪಾಪ್ಯುಲೇಷನ್ ಇಸ್ ಸೋ ಹ್ಯೂಜ್ ಅಂಡ್ ಡೇಟಾ ಇಸ್ ಸೋ ಹ್ಯೂಜ್, ಎಲ್ಲಾ ಕಾರ್ಪೊರೇಷನ್ಗಳು ಅದನ್ನ ಉಪಯೋಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಿಂತ ಮುಂಚೆ ಸರ್ಕಾರದ ವತಿಯಿಂದ ಅಂದ್ರೆ ನಮಗೇನಾದರೂ ಕೆಟ್ಟದಾದ್ರೆ ಒಳ್ಳೆಯದಾದ್ರೆ ಸರ್ಕಾರವೇ ಜವಾಬ್ದಾರಿ ಅಲ್ಲ, ಆ ಜವಾಬ್ದಾರಿಯನ್ನ ಸರ್ಕಾರ ಎಷ್ಟು ತಗೊಂಡಿದೆ ಅನ್ನೋದು ತುಂಬಾ ಮುಖ್ಯ. ಸೊ ನಮ್ಮ ಡೇಟಾ ಎಲ್ಲಿ ಹೋಗ್ತಾ ಇದೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ. ಅಂದ್ರೆ ಒಂದು ಬಿಲ್ ಮಾತ್ರ ಪಾಸ್ ಮಾಡಿದ್ದಾರೆ ಅಬೌಟ್ ದ ಡೇಟಾ ಪ್ರೈವಸಿ ಅಂಡ್ ದೇರ್ ಸ್ಟಿಲ್ ಕ್ವೆಶ್ಚನ್ಸ್ ಅಬೌಟ್ ಇಟ್ ಅಂಡ್ ದೇರ್ ಪೀಪಲ್ ಆರ್ ಸ್ಟಿಲ್ ಫೈಟಿಂಗ್ ಅಗೇನ್ಸ್ಟ್ ಇಟ್, ಸಮ್ ಪೀಪಲ್ ಆರ್ ಫಾರ್ ಇಟ್. ಅಂಡ್ as a layman who's giving an Aadhaar card details and phone number is linked to Aadhaar and my PAN is linked to Aadhaar, ಎಲ್ಲಾನು ಲಿಂಕ್ ಆಗ್ತಾ ಇದೆ. ಒಂದು ಫೋನ್ ನಂಬರ್ ಇಂದ ನಿನ್ ಎಲ್ಲ ಪುರಾಣ ತಿಳ್ಕೊಬಹುದು ಏನೋ. ಸೊ ಅದು ಎಲ್ಲಿ ಹೋಗ್ತಾ ಇದೆ, ಯಾರ ಹತ್ರ ಇದೆ, ಇಸ್ ಇಟ್ ಥರ್ಡ್ ಪಾರ್ಟಿ ಕನ್ಸರ್ನ್ ಆರ್ ದ ಗವರ್ಮೆಂಟ್ ಇಟ್ ಸೆಲ್ಫ್ ಇಸ್ ಮೇಂಟೈನಿಂಗ್ ದೋಸ್ ರೆಕಾರ್ಡ್ಸ್ ಅಂಡ್ ಹೌ ಸೇಫ್ ಇಟ್ ಇಸ್, ಅಲ್ಲಿ ಕೆಲಸ ಮಾಡ್ತಾ ಇರೋ ಜನರು ನಂಬಕಸ್ತ್ರ, ಇಂಥದೆಲ್ಲ ಪ್ರಶ್ನೆಗಳು ಬಂದಾಗ ಜನ ಈಗ್ಲೂ, ಐ ಥಿಂಕ್ ಲಾಸ್ಟ್ 4-5 years internet is pretty cheap in India, smartphones are very cheap in India, and from that ಆ ಡೇಟಾನ ಒಂದು ದೊಡ್ಡ ಬೆಟ್ಟ ಆಗಿ ಇವಾಗ ಬರ್ತಾ ಇದೆ. ಈ ರೆಗ್ಯುಲೇಷನ್ ಎಲ್ಲ ಆಗ್ತಾ ಇದೆ, ಅದನ್ನ ಹೇಗೆ ಸ್ಟೋರ್ ಮಾಡ್ಕೋತಾ ಇದೀವಿ, ಈ ಪ್ರಶ್ನೆಗಳಿಗೆ ಇನ್ನ ಉತ್ತರ ಸಮಂಜಸವಾಗಿ ಸಿಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸಾಮಾನ್ಯ ಜನರಿಗೆ ಸಮಂಜಸವಾಗಿ ಸಿಕ್ಕಿಲ್ಲ. ಸೊ ಐ ಥಿಂಕ್ ದಟ್ ಇಸ್ ವೇರ್ ದ ಪ್ರಾಬ್ಲಮ್ ಇಸ್. ಕೆಲವೊಂದ್ಸಲ ಸ್ವಲ್ಪ ಅಜ್ಞಾತವಾಗಿರೋದು ಒಳ್ಳೇದು ಅನ್ಸುತ್ತೆ. ಬಿಕಾಸ್ ನಿಮ್ಮ ಎಲ್ಲ ಸೋಲನ್ನೇ ಸೆಲ್ ಮಾಡ್ಬಿಟ್ರೆ ಯಾರು ಬೇಕಾದ್ರೂ ನಿಮ್ಮನ್ನ ಆಟ ಆಡಿಸ್ಬೋದಲ್ಲ. ಸೊ ಆ ವಿಚಾರದಲ್ಲಿ ಐ ಥಿಂಕ್ ಇಂಡಿಯಾ ಸ್ಟಿಲ್ ಓಕೆ, ಬಟ್ ನಮ್ಮ ಫೈನಾನ್ಷಿಯಲ್ ಡೀಟೇಲ್ಸ್ ಟು ಎವ್ರಿಥಿಂಗ್ ಅದೇ ಹೇಳ್ದಾಗೆ ಯಾರ ಹತ್ರ ಇದೆ ಅನ್ನೋದು ಇನ್ನ ಪ್ರಶ್ನೆ ಆಗಿ ಉಳಿದಿದೆ. ದಟ್ ಇಸ್ ಸಮಥಿಂಗ್ ಟು ಪಾಂಡರ್ ಅಪಾನ್. ಇದು ನನಗೆ ಯಾವಾಗ್ಲೂ ಪ್ರಶ್ನೆತೀತವಾಗೇ ಇರುತ್ತೆ. ಇದನ್ನೆಲ್ಲ ಹಿಡ್ಕೊಂಡಿರೋಂಥದ್ದು ಮೇನ್ ಪಪೆಟ್ ಇನ್ ದ ಹ್ಯಾಂಡ್ಸ್ ಯಾರು ಇರ್ತಾರೋ, ಇಟ್ ವಿಲ್ ಯೂಶಲಿ ಬಿ ಅ ಬಿಗರ್ ಕಂಪನೀಸ್, ದೊಡ್ಡ ದೊಡ್ಡ ಕಾರ್ಪೊರೇಷನ್ ಆಗಿರುತ್ತೆ, ಯಾರು ಫಂಡ್ ಮಾಡ್ತಾ ಇರ್ತಾರೋ ಅವ್ರ ಕೈಲಿ ಡೇಟಾ ಇರುತ್ತೆ. ಸೊ ಅವ್ರ ಡೇಟಾ ಇದ್ದಷ್ಟು ಅವರು ಏನ್ ಬೇಕಾದ್ರೂ ಸೆಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಐ ಬಿಲೀವ್ ಮ್ಯಾಮ್ ಏನಂದ್ರೆ ನಮ್ಮನ್ನ ಈಸಿಯಾಗಿ ಯಾರು ಹೆಂಗ್ ಬೇಕಾದ್ರೂ ರೂಲ್ ಮಾಡಕ್ಕೆ ದೇ ವಾಂಟ್ ಟು ಗ್ರೂಪ್ ಅಸ್. ಓಕೆ, ಈಗ ಡೇಟಾ ಸಿಕ್ದಷ್ಟು ದೇ ವಿಲ್ ಬಿ ಹೆಲ್ಪ್ಫುಲ್. ಓಕೆ, ಇವನ್ಗೆ ಇದೆಲ್ಲ ಇಷ್ಟ ಇದೆ, ಇವನ್ಗೆ ಈ ರಿಲೇಟೆಡ್ ಇಷ್ಟ, ಇವನ್ ಈ ಐಡಿಯಾಲಜಿ ಇದಾನೆ, ಇವ್ರು ಈ ಐಡಿಯಾಲಜಿ ಇದೆ. ಇಟ್ ಇಸ್ ವೆರಿ ಈಸಿ ಟು ಇನ್ಫ್ಲೂಯೆನ್ಸ್ ಯು ವಿತ್ ದಟ್ ಐಡಿಯಾಲಜಿ. ಆ ಡೇಟಾಗಳನ್ನ ತಗೊಂಡು ನಿಮ್ಗೆ ಅದೇ ಡೇಟಾ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ದಟ್ ಇಸ್ ಲೈಕ್ ನಾವು ಆಲ್ಗರಿದಮ್ ಅದೇ ಬರ್ತಾ ಇರುತ್ತೆ. ನಾನು ಹಿಂಗೆ ಮೊನ್ನೆ ಯೋಚನೆ ಮಾಡ್ತಾ ಇದ್ದಾಗ ವಿ ಹ್ಯಾವ್ ಬೀನ್ ಇನ್ಫ್ಲೂಯೆನ್ಸ್ ಫ್ರಮ್ ಲಾಂಗ್ ಟೈಮ್. ಈಗ ಸಾಹಿತಿಗಳು, ಸಾರಿ ನೀವು ಸಾಹಿತಿ ಆಗಿರೋದ್ರಿಂದ ಇದು ಹೇಳಬಾರ್ದೇನ, ಬಟ್ ಸಾಹಿತಿಗಳಾಗಿರ್ಬೋದು ಅಥವಾ ಫಿಲಮ್ ಸ್ಟಾರ್ಸ್ ಆಗಿರ್ಬೋದು, they've always been very influential to people. ಹಂಗೆ ಅವರು ಒಬ್ಬ ಮನುಷ್ಯನ ಇನ್ಫ್ಲೂಯೆನ್ಸ್ ಮಾಡಿ they were selling their ideologies. They'll be selling style, lifestyle. Actors, celebrities, they're selling their lifestyle by influencing them. Now if they have the data, ನಮ್ಮನ್ನ ಅವ್ರು ಹಂಗೆ ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಕ್ಯಾನ್ ದಟ್ ಹ್ಯಾಪನ್ ವೇರ್
ಒಂದು ಪೊಲಿಟಿಕಲ್ ಐಡಿಯಾಲಜಿನೇ ಚೇಂಜ್ ಆಗ್ಬೋದು, ಅಥವಾ ಡೈನಾಮಿಕ್ಸ್ ಆಫ್ ರಿಲಿಜಿಯನ್ ಐಡಿಯಾಲಜಿ ಕ್ಯಾನ್ ಬಿ ಚೇಂಜ್ಡ್. ಈ ತರ ಆಗೋ ಚಾನ್ಸಸ್ ಇದೆಯಾ? ಡೆಫಿನೆಟ್ಲಿ. ಸೊ ಮುಂಚೆ ಏನಂದ್ರೆ ಯಾವ ಮನುಷ್ಯನ ಹತ್ರ ಸಿಕ್ಕಾಪಟ್ಟೆ ಜನ ಇರ್ತಾ ಇದ್ರು, ಸಿಕ್ಕಾಪಟ್ಟೆ ಭೂಮಿ ಇರ್ತಾ ಇತ್ತು, ಅವ್ನ್ ರಾಜ ಅಂತ ಇದ್ರು. ಇವಾಗ ಯಾರ ಹತ್ರ ಸಿಕ್ಕಾಪಟ್ಟೆ ಡೇಟಾ ಇದೆಯೋ ದಟ್ ಇಸ್ ಡೇಟಾ ಫ್ಯೂಡಲಿಸಮ್ ಅಂತಾನೆ ಒಂದು ಹೊಸ Okay. ವರ್ಡ್ ಇದೆ. ಅಂದ್ರೆ ಬೇಸಿಕಲಿ ಯಾವ್ದೋ ಒಂದು ಮನುಷ್ಯ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದ, ನಿನ್ನ ಭೂಮಿಯನ್ನ ಅವ್ನ್ ಒತ್ತುವರಿ ಮಾಡ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದ. ನೀನ್ ಅವ್ನ್ ಹೇಳ್ದಂಗೆ ಜೀತದಾಳ ಕೆಲಸ ಮಾಡ್ಬೇಕಾಗಿತ್ತು. ಅದನ್ನೆಲ್ಲ ತೆಗೆದ್ರು, ಲಾ ಇಂದ ತೆಗೆದ್ರು. ಒನ್ ಪರ್ಸನ್ ಕೆ ನಾಟ್ ಓನ್ ಅನ್ ಅದರ್ ಪರ್ಸನ್ ಹಿ ಇಸ್ ವಾಟ್ ಹಿ ಇಸ್ ಅಂತ. ಸೊ ಇವಾಗ ಏನಾಗಿದೆ ಅಂದ್ರೆ ಈ ಡೇಟಾವನ್ನ ಇಟ್ಕೊಂಡು, ಅಂದ್ರೆ ಬೇಸಿಕಲಿ ಪ್ರೊಫೈಲ್ ಮಾಡ್ತಾರೆ ದರ್ಶನ್ ಅವರೇ. ಏನಂದ್ರೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನೇನ್ ಹಾಕ್ತೀರಾ ಅನ್ನೋದು ಎಲ್ಲವನ್ನು ಪ್ರೊಫೈಲ್ ಆಗೇ ಆಗುತ್ತೆ. ಸೊ ಯು ಆರ್ ವೆರಿ ಇಮೋಷನಲ್ ಪರ್ಸನ್ ಅಂದ್ರೆ ನಿಮ್ಗೆ ಅದೇ ತರದ ವಿಚಾರಧಾರೆಗಳನ್ನ ಇರುವಂತಹ ಮನುಷ್ಯರನ್ನ ಸಜೆಸ್ಟ್ ಮಾಡ್ತಾರೆ ಫ್ರೆಂಡ್ಸ್ ಆಗಿ, ಅಥವಾ ಅದೇ ತರದ ಪುಸ್ತಕಗಳು, ಅದೇ ತರದ ಪ್ರಾಡಕ್ಟ್ಸ್ ಎಲ್ಲವೂ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಲ್ಲಿ ಬರುತ್ತೆ. ಡೆಫಿನೆಟ್ಲಿ ಇನ್ಫ್ಲೂಯೆನ್ಸ್ ಮಾಡೇ ಮಾಡ್ತಾರೆ. ಸಿ ಇನ್ಫ್ಲೂಯೆನ್ಸರ್ಸ್ ಹ್ಯಾವ್ ಬೀನ್ ದೇರ್ ಸಿನ್ಸ್ ಏಜಸ್. ಅವಾಗ ಯಾವ್ದೋ ರಾಜ ಮಹಾರಾಜರು ಇರ್ತಾ ಇದ್ರು, ಆಮೇಲೆ ಸಾಹಿತಿಗಳಿದ್ರು, ಆಮೇಲೆ ಯಾರು ಫಿಲ್ಮ್ ಸ್ಟಾರ್ಸ್ ಆರ್ ದೇರ್ ಅಂಡ್ ದೇ ಆರ್ ಇನ್ಫ್ಲೂಯೆನ್ಸಿಂಗ್ ಯು. ಇವಾಗ ಸಾಮಾನ್ಯ ಜನರು ಇನ್ಫ್ಲೂಯೆನ್ಸರ್ಸ್ ಆಗ್ತಾ ಇದಾರೆ. ಇಫ್ ಯು ಸಿ ಸೊ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲಿ ಏನಾದ್ರು ಸಾಮಾನ್ಯ ಜನರಿಗೆ ಆ ಪವರ್ ಅನ್ನ ಕೊಟ್ಟಿದ್ದಾರೆ. ಸೊ ಜನರಲಿ ಏನ್ ಮಾಡ್ತಾ ಇದ್ರು, ಈಗ ಸೆಲೆಬ್ರಿಟೀಸ್ ಆದವ್ರಿಗೆ ಪ್ರಶ್ನೆಗಳನ್ನ ಮಾಡೋರು, ನಿಮ್ಗೇನು ವಿವೇಚನೆ ಇಲ್ವಾ, ನಿಮಗ್ ಜವಾಬ್ದಾರಿ ಇಲ್ವಾ, ಏನನ್ನೋ ತಗೊಂಡ್ ಹೋಗಿ ನೀವು ಅಡ್ವರ್ಟೈಸ್ ಮಾಡ್ತೀರಾ, ಇವ್ರು ಇನ್ಫ್ಲೂಯೆನ್ಸಿಂಗ್ ಪೀಪಲ್ ಇನ್ ದ ಬ್ಯಾಡ್ ವೇ. ಫಾರ್ ಎಕ್ಸಾಂಪಲ್ ಸುಮಾರು ಕ್ರಿಕೆಟರ್ಸ್ ಯಾವ್ದೋ ಒಂದು ಬ್ರ್ಯಾಂಡ್ ಪ್ರಮೋಷನ್, ಟೊಬ್ಯಾಕೋ ಅದನ್ನೆಲ್ಲ ಏನಂತೀರಾ ಏರೇಟೆಡ್ ಡ್ರಿಂಕ್ಸ್ ನ ಎಲ್ಲ ಅಡ್ವರ್ಟೈಸ್ ಮಾಡಿದಾಗ ದೇ ವರ್ ಲಾಟ್ ಆಫ್ ಪೀಪಲ್ ಹೂ ಕ್ವೆಶ್ಚನ್ ದೆಮ್. ಬಟ್ ಅವರು ಕಡಿಮೆ ಜನ ಇದ್ರು. ಅಂದ್ರೆ ಇವಾಗ 11 ಜನ ಆಡ್ತಾರೆ ಕ್ರಿಕೆಟ್ ಭಾರತಕ್ಕೆ ಅಂತಂದ್ರೆ 11 ಜನರನ್ನ ಅವ್ರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯೂಸ್ ಮಾಡ್ಕೊಂಡಾಗ 11 ಜನರನ್ನ ಪ್ರಶ್ನೆ ಮಾಡುವಂತ ಒಂದು ಸಮಯ ಇತ್ತು, ಅದನ್ನ ತಿದ್ಕೊಳಕ್ ಆಗ್ತಿತ್ತು. ಈಗ ಎವ್ರಿ ಹೌಸ್ ವಿಲ್ ಹ್ಯಾವ್ ಅನ್ ಇನ್ಫ್ಲೂಯೆನ್ಸರ್ ಆರ್ ಸಂಬಡಿ ಶೋಯಿಂಗ್ ಅ ಡೇ ಇನ್ ಮೈ ಲೈಫ್ ಆ ಥರದ್ದು ಆಗಿ ಯು ಆರ್ ಗೆಟಿಂಗ್ ಇನ್ಫ್ಲೂಯೆನ್ಸ್. ನಾನು ಈ ತರ ಕರ್ಟನ್ ಹಾಕೋಬೇಕು, ಈ ತರ ಮೈಕ್ ಇಟ್ಕೋಬೇಕು, ಹಿಂಗೆ ಒಂದು ಫ್ಯಾನ್ ಇಟ್ಕೋಬೇಕು ಇಸ್ ಸಮಥಿಂಗ್ ದಟ್ ಬಿಕಮ್ಸ್ ಅ ವೆರಿ ನಾರ್ಮ್. ಪೊಲಿಟಿಕಲ್ ರೆವಲ್ಯೂಷನ್ಸ್ ತುಂಬಾ ಆಗಿದೆ, ಇಂಡಿಯಾದಲ್ಲೂ ಆಗಿದೆ. ಸಿ ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನಾವು ಗಣೇಶ ಹಬ್ಬವನ್ನ ತುಂಬಾ ಜೋರಾಗಿ ಮಾಡ್ತೀವಿ. ಏನು ಅಂದ್ರೆ ರಸ್ತೆಯಲ್ಲಿ ಗಣೇಶನನ್ನ ಕೂಡಿಸಿ ಸುತ್ತಮುತ್ತ ಜನರೆಲ್ಲ ಅದನ್ನ ಬಂದು ಗಣೇಶನ್ ಪೂಜೆ ಮಾಡ್ತೀವಿ ಅಂತ. ಪ್ರೀ ಇಂಡಿಪೆಂಡೆನ್ಸ್ ಎರಾ ಬಾಲ್ ಗಂಗಾಧರ್ ತಿಲಕರು ಅದನ್ನ ಉಪಯೋಗಿಸ್ಕೊಂಡಿದ್ದು ಸ್ವತಂತ್ರ ಹೋರಾಟಕ್ಕೆ ಜನರನ್ನ ಸೇರಿಸೋದಕ್ಕೋಸ್ಕರ. ಬಿಕಾಸ್ ದೋಸ್ ರಿಲಿಜಿಯಸ್ ಗ್ಯಾದರಿಂಗ್ಸ್ ವರ್ ನಾಟ್ ಬ್ಯಾಂಡ್. ಮುಂಚೆ ಒಂದ್ 4-5 ಜನ ಸೇರಿದ್ರೆ ಇವ್ರು ಭಾರತ ಸ್ವತಂತ್ರಕ್ಕಾಗಿ ಬ್ರಿಟಿಷರನ್ನ ಹೊರಗಾಕಕ್ಕೆ ಏನೋ ಮಾತಾಡ್ತಾ ಇದಾರೆ ಅಂತ ಅವ್ರನ್ನ ಜೈಲ್ಗೆ ಹಾಕೋದು ಅಥವಾ ಅವ್ರಿಗೆ ಹಿಂಸೆ ಕೊಡೋದೋ ಮಾಡ್ತಾ ಇದ್ರು. ಬಟ್ ಇನ್ ದ ನೇಮ್ ಆಫ್ ಗಣೇಶ ಅವರು ದೇವರನ್ನ ಒಂದು ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಬ್ಯಾಡ್, ಇಟ್ ವಾಸ್ ಅ ವೆರಿ ಗುಡ್ ಥಿಂಗ್. ಇವಾಗ ಇದು ಸೋಷಿಯಲ್ ಗ್ಯಾದರಿಂಗ್ ಆಗಿದೆ. ಗಣೇಶನನ್ನ ಕೂಡ್ಸೋದು ಧರ್ಮಾತೀತವಾಗಿ ಭಾಷಾತೀತವಾಗಿ ಎಲ್ಲಾರು ಕೂಡಿಸ್ಕೊಂತಾನೆ. ಬಟ್ ದ ಇಂಟೆನ್ಷನ್ ವಾಸ್ ಫಾರ್ ಅ ಡಿಫ್ರೆಂಟ್ ಥಿಂಗ್. ಸೊ ಇದು ಬಿಕಾಸ್ ಬ್ರಿಟಿಷ್ ವಾಸ್ ರೂಲಿಂಗ್ ಅಸ್, ಸೊ ಅವರನ್ನ ಕಿತ್ತೋಗಿಬೇಕಾದ್ರೆ ಇಂಥದನ್ನ ಮಾಡ್ಬೇಕಾದಂತ ಪರಿಸ್ಥಿತಿ ಇತ್ತು. ಹಾಗೆ ನಾವು ನಮ್ಮ ಸರ್ಕಾರದ ವಿರುದ್ಧವೋ ಅಥವಾ ಇನ್ಯಾವುದೋ ಒಬ್ಬ ರೌಡಿಯ ವಿರುದ್ಧವೋ ಅಥವಾ ಇನ್ಯಾರನ್ನೋ ವಿರುದ್ಧವೋ ಏನಾದ್ರೂ ಮಾಡ್ಬೇಕು ಅಂತಂದ್ರೆ ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಓವರ್. ಅಂಡ್ ಇಟ್ಸ್ ವೆರಿ, ಇವಾಗ ಈಗ್ಲೂ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಅಥವಾ ಕಾಶ್ಮೀರಲ್ಲಿ ಏನಾದ್ರೂ ಒಂದು ಸಣ್ಣ ಕಿಡಿ ಹತ್ಕೊಂಡ್ರೆ ದ ಫಸ್ಟ್ ಥಿಂಗ್ ದೇ ಡೂ ಬಿಫೋರ್ ಮೊಬಿಲೈಸಿಂಗ್ ಆರ್ಮಿ ಪೊಲೀಸ್ ಎಲ್ಲ ಬರ್ತಾರೆ, ಅದಕ್ಕಿಂತಾನು ಒಂದ್ ಸ್ಟೆಪ್ ನಂತರ ಮಾಡೋದು ಫಸ್ಟ್ ಇಂಟರ್ನೆಟ್ ನ ಸ್ಟಾಪ್ ಮಾಡ್ಬಿಡ್ತಾರೆ. ದಟ್ ಇಸ್ ಬಿಕಾಸ್ ಅದು ಅಷ್ಟು ಫೋರ್ಸ್ ಇರುತ್ತೆ. ದೇ ಸ್ಟಾರ್ಟ್ ಈಗಲೂ ಅಷ್ಟೇ ವಾಟ್ಸ್ಆಪ್ ನಲ್ಲಿ ಐ ಥಿಂಕ್ ಯು ಕ್ಯಾನ್ ಸಿ ದಟ್ 2 ಗ್ರೂಪ್ಗಿಂತ ಅಥವಾ 1 ಗ್ರೂಪ್ಗಿಂತ ಜಾಸ್ತಿ ನೀವು ಮೆಸೇಜ್ ಗಳನ್ನ ಕಳ್ಸಕ್ ಆಗಲ್ಲ ಫಾರ್ ಸೆಕ್ಯೂರಿಟಿ ರೀಸನ್ಸ್. ಬಿಕಾಸ್ ಯು ಕ್ಯಾನ್ ಮೊಬಿಲೈಸ್ ಪೀಪಲ್ ಲೈಕ್ ದಟ್. ಅಂಡ್ ವಿವೇಚನೆ ಇಲ್ದ ನೀನ್ ಯಾರೋ ಒಬ್ಬ ಮನುಷ್ಯ ಆಲ್ರೆಡಿ ಕೋಪದಿಂದ ಇರ್ತಾನೆ, ನನ್ಗೇನೋ ಮಾಡ್ಬಿಟ್ಟ ಅಥವಾ ನನ್ನ ಲೀಡರ್ಗೇನೋ ಮಾಡ್ಬಿಟ್ಟ ಅಂತ ನೀನ್ ಹೋಗಿ ಬಾರೋ, ನೀನ್ ಒಂದ್ ಕತ್ತಿ ತಗೊಂಡ್ಬಂದ್ ಹೊಡೆಯೋಣ ಬಾರೋ ಅಂತಂದ್ರೆ ಹಿ ವಿಲ್ ಡೆಫಿನೆಟ್ಲಿ ಗೋ. ಅಂಡ್ ಇಫ್ ಯು ಆರ್ ಸೆಂಡಿಂಗ್ ದಟ್ ಮೆಸೇಜ್ ಟು 1000 ಪೀಪಲ್ ಡೆಫಿನೆಟ್ಲಿ ಇಟ್ ವಿಲ್ ಕಮ್. ಸೊ ಎಷ್ಟು ಅಂದ್ರೆ ಇವಾಗ ನಮ್ಮ ಸರ್ಕಾರಗಳಲ್ಲೇ ಟೂಲ್ ಕಿಟ್ ಅಂತ ಉಪಯೋಗಿಸ್ತಾರೆ. ದೇರ್ ಇಸ್ ಪ್ರಾಪಗ್ಯಾಂಡಾ, ದೇರ್ ಇಸ್ PR which is working for and against people, and it's very easy using the technology. ಮುಂಚೆ ಪತ್ರಿಕೆಗಳನ್ನ ಗುಪ್ತವಾಗಿ ಬರೆದು ಹಂಚಿ, ಫಾರ್ ಎಕ್ಸಾಂಪಲ್ ನಮ್ಮ ತಾತ
ಸಂಪಾದಕರಾಗಿದ್ದಾಗ ಅಥವಾ ಕೆಲಸ ಮಾಡ್ತಾ ಇದ್ದಾಗ ಎಮರ್ಜೆನ್ಸಿ ಟೈಮ್ ಇದ್ದಾಗ ಅವರೆಲ್ಲ ದೇ ಹ್ಯಾಡ್ ಟು ಗೋ ಅಂಡರ್ ಗ್ರೌಂಡ್ ಅಂಡ್ ಯುನೋ ಗೋ ಫೈಟ್ ಅಗೇನ್ಸ್ಟ್ ಇಟ್, ಆರ್ ಫ್ಯೂ ಪೀಪಲ್ ವರ್ ಆಲ್ಸೋ ಜೈಲ್ಡ್. ಬಟ್ ಇವಾಗ ಇಂಟರ್ನೆಟ್ ಅಲ್ಲಿ ಅನಾನಿಮಿಟಿ ಇಸ್ ಸೋ ಈಸಿ. ಏನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಉದ್ರೇಕಗೊಳಿಸ್ಬೋದು, ಅವ್ರು ಯಾರು ಬೇಕಾದ್ರೂ ಬಂದು ಹೊಡಿಬೋದು, ಅಥವಾ ನೀವ್ ಇವಾಗ ಒಂದ್ ಮೆಸೇಜ್ ಕಳ್ಸಿದ್ರೆ 100 ಜನ ಬಂದು ನಿಮ್ ಮನೆ ಮುಂದೆ ನಿಂತ್ಕೊಂಡು ಯಾರ ಬಗ್ಗೆನೋ ಗಲಾಟೆನೋ ಮಾಡ್ಬೋದು. ಸೊ ಇಟ್ಸ್ ವೆರಿ ಈಸಿ ಅಂಡ್ ಇಟ್ಸ್ ನಾಟ್ ಜಸ್ಟ್ AI. ಅದಕ್ಕಿಂತ ಮುಂಚೆ ಬಂದಿದ್ದ ಟೆಕ್ನಾಲಜಿ ಲಾಟ್ ಆಫ್ ಇಫ್ ಯು ರೀಸೆಂಟ್ಲಿ ನೇಪಾಳ ಅಲ್ಲ ಆಯ್ತಲ್ಲ, ದೇ ಬ್ಯಾಂಡ್ ಸೋಷಿಯಲ್ ಮೀಡಿಯಾ applications because the younger generation were on the streets Yeah. against the government which was there. Wow. So adu again you don't get a clear picture. Some people say it was a good thing, or it was motivated, or somebody gave the money for them to get around. Adu irbodu. So you never know. So our revolutions ella ಆಗ್ತಾ ಇದೆ, ಇಟ್ಸ್ ಅಗೇನ್ಸ್ಟ್ or for the country. You never know. ಯಾವುದೋ ಒಂದು ಯಾತ್ರೆ ಮಾಡ್ತಾರೆ, somebody is walking across the country against in the elections, ಆ ಥರ ಎಲ್ಲ ನಡೀತಿರುತ್ತಲ್ಲ. ಸೊ ಆಲ್ ಕ್ಯಾನ್ ಬಿ ಡ್ರಿವನ್ and heavily influenced, and AI will aid it very fast. ಏನೋ ಇವಾಗ ಒಂದು 1000 ಪದದ ಭಾಷಣ ಬರಿಬೇಕು ಅಂದ್ರೆ ಒಬ್ಬ ಮನುಷ್ಯ ಅದನ್ನ ಯೋಚನೆ ಮಾಡಿ ಹೆಂಗ್ ಉದ್ರೇಕಗೊಳಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾನೆ. ಅಷ್ಟೊತ್ತಿಗೆ ಒಂದು ಇಫ್ ಯು ಪುಟ್ ಅ ಪ್ರಾಂಪ್ಟ್ ಇನ್ ChatGPT or Gemini, it will write it in few seconds. ಅದನ್ನ ಓದಿದ್ರೆ ಆಯ್ತು. ಕಾನ್ವರ್ಸೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಐ ಥಿಂಕ್ ಇದನ್ನ ಇನ್ನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದೀವಿ. ಅಂಡ್ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ದು ಯಾವುದೇ ತರಹ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್, ಕಂಪ್ಲೇಂಟ್ಸ್ ಇದ್ರು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡಿ. ಥ್ಯಾಂಕ್ ಯು.